ನೀರಿನ ಕೊರತೆಗಾಗಿ, ಆಕ್ಸಿಜನ್ ಕೊರತೆಗಾಗಿ ನಮ್ಮ ಹೆಲ್ತ್ ಕೂಡ ಕೆಟ್ಟು ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಾನು ಈಶ್ವರ್ ಖಂಡ್ರೆ ಅವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ನಮ್ಮ ರಾಜ್ಯರ ಸ್ವಲ್ಪ ಸುಖವಾಗಿ ಮಾಡಿಕೊಳ್ಬೇಕು. ದೇಶದಾಗೆ ಎಲ್ಲ ಕಡೆ ಆಗಬೇಕು, ಇದು ಒಂದು ಮಾತು. ಆದರೆ ನಾವು ಸ್ವಲ್ಪ ಈ ಕಡೆ ಹೆಚ್ಚಿನ ಲಕ್ಷ್ಯ ಕೊಟ್ಟರೆ, ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳಿವೆ. ಆಲ್ಮಟ್ಟಿ ಡ್ಯಾಮ್ ಇದೆ, ನಮ್ಮ ಇದು ಯಾವುದು ನಮ್ಮ ನೀರು ಬರ್ತದೆ ಆಲ್ಮಟ್ಟಿ ಡ್ಯಾಮ್ ಕೆಳಗೆ ನಮ್ಗೆ ಈಗ ಸುರ್ಪುರ್ನಲ್ಲಿ ಇರ್ತಕ್ಕಂಥ ಡ್ಯಾಮು. ಅದೇ ರೀತಿಯಾಗಿ ಪ್ರತಿಯೊಂದು ಬ್ಯಾರೇಜ್ ಬಲ್ಲಿ ನೀರು ನಿಲ್ತವೆ, ನಾವು ಅಲ್ಲೂ ಮಾಡಲ್ಲ. ಈಗ ಕಾರಂಜ ಡ್ಯಾಮ್ ಇದು. ಅದೇ ರೀತಿಯಾಗಿ ಇಡೀ ನಮ್ಮ ತುಂಗಭದ್ರಾ ಮೇಲೆ, ಆಮೇಲೆ ನಮ್ಮ ಭೀಮಾ ರಿವರ್ ಮೇಲೆ, ಕೃಷ್ಣಾ ನದಿ ಮೇಲೆ ಮತ್ತು ಆ ಕಡೆ ಫಾರೆಸ್ಟ್ ಇರ್ತಕ್ಕಂಥ ಏರಿಯಾ ಏನಿದೆ, ಅಪ್ಪರ್ ತುಂಗ ಇರ್ಬೋದು, ಭಾಳಷ್ಟಿವೆ. ಬೆಳಗಾಂನಲ್ಲಿ ನದಿಗಳಿವೆ. ಅಲ್ಲೆಲ್ಲನೂ ಕೂಡ ನಾವು ಉಪಯೋಗ ಮಾಡಿಕೊಂಡು ಗಿಡಗಳನ್ನು ಹಚ್ಚಿ ಹಸಿರ ಕಲ್ಯಾಣ ಮಾಡಬೇಕು. ಮತ್ತು ಹೆಚ್ಚಾಗಿ ನಮಗೆ ಬೆಂಬಲವನ್ನು ನೀವು ಕೊಡಬೇಕು. ಮೊದಲು ನಿಮ್ಮ ಮನೆ ಮುಂದೆ ಹಚ್ಚೋದು ಪ್ರಯತ್ನ ಮಾಡಿ. ಈಗ ಮಕ್ಕಳು ಒಂದೊಂದು ಗಿಡಗಳು ಒಯ್ದರು. ಮಕ್ಕಳು ಪಾಪ ಒಯ್ದು ಅಟ್ಲೀಸ್ಟ್ ನಮ್ಮ ಮನೆ ಮುಂದೆ ಹಚ್ಚಿದಾಗ ಯಾವಾಗ ಅವ್ರು ಇರೋದಿಲ್ಲ, ಅವ್ರ ತಂದೆ ತಾಯಾರ ಅಟ್ಲೀಸ್ಟ್ ಒಂದು ಚರಗಿ ನೀರು ಹಾಕಂತ ಮಾಡಬೇಕು. ಇಲ್ಲದ ಅದು ಮಾಡಲಿಲ್ಲ ಅಂದರೆ ಆ ಗಿಡ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಇಷ್ಟ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಫಾರೆಸ್ಟ್ ಇತ್ತು. ಇವತ್ತು ಕಡಿದು 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 ಸುಮಾರು 20 ಲಕ್ಷ ಹೆಕ್ಟರ್ ಭೂಮಿಯನ್ನು ಇವತ್ತು ನಾವು ಫಾರೆಸ್ಟನ್ನು ಕಳ್ಕೊಂಡಿದ್ದೀವಿ. ಅದಕ್ಕೆ ಒಳ್ಳೆ ಫಂಕ್ಷನ್ ಅವೆಲ್ಲ ಆರ್ಗನೈಸ್ ಮಾಡಿದ್ರಿ. ಈಶ್ವರ್ ಖಂಡ್ರೆ ಅವರು ಆಸಕ್ತಿ ವಹಿಸಿ ಎಷ್ಟು ಕೋಟಿ ಗಿಡ ಈಗ ಎಷ್ಟು ಕೋಟಿ ಗಿಡ ಈ ವರ್ಷ 3 ಕೋಟಿ ಗಿಡ ನೆಡ್ತಾರೆ. ಆ 3 ಕೋಟಿ ಗಿಡ ಅದರಲ್ಲಿ ಸುಮಾರು 2.5 ಕೋಟಿ ಆದರೂ ಬದುಕಿದ್ರೆ ನಮ್ಗೆ ಎಷ್ಟೋ ದೊಡ್ಡ ಸಂತೋಷ ಆಗ್ತದೆ. ಇದು ಸರ್ಕಾರ ಕೆಲಸ ಏನಂದ್ರೆ ಸಹಾಯ ಮಾಡೋದು ಅಥವಾ ಮಂತ್ರಿಗಳು ಯೋಜನೆಗಳು ತಂದು ಮಾಡ್ತಾರೆ. ಆದರೆ ಯಾರು ತರ್ತಾರೋ ಅವರೇ ನೀರು ಹಾಕಪ್ಪ ಅಂದ್ರೆ ಹೆಂಗೆ? ಗಿಡ ಕೊಟ್ಟಿರಪ್ಪ, ನೀರೆಲ್ಲಿ ತರಬೇಕಂದ್ರೆ ನೀರು ನೀವು ತಂದು ಹಾಕಬೇಕು. ಅದಕ್ಕಾಗಿ ನಿಮ್ಮಲ್ಲಿ ಒಂದು ಇದು ಇದೆ, 3 ವರ್ಷದ್ದು ನೀವು ಪ್ಲ್ಯಾನ್ ಮಾಡಿ ಉಳಿಸ್ಕೊಳ್ಳೋದನ್ನು ಅವ್ರ ಕಡೆ ಅಲ್ಲ. ಅದಕ್ಕಾಗಿ ನಿಮಗಿಷ್ಟು ಹೇಳಿ, ನೀವೆಲ್ಲರೂ ಒಳ್ಳೆ ಕೆಲಸ ಮಾಡಿದ್ರಿ, ಮಾಡ್ತಾ ಇರಿ. ಒಂದಾಗಿ ಒಕ್ಕಟ್ಟಾಗಿ ಕಲ್ಯಾಣ ಕರ್ನಾಟಕ ಇದು ಮುಂದೆ ಬರಬೇಕು ಅಂತಕ್ಕಂಥದ್ದೇ ನನ್ನ ಇಚ್ಛೆ. ಅದಕ್ಕಾಗಿ ನಾನು ಎಲ್ಲರಿಗೆ ಕೈ ಜೋಡಿಸಿ ಆರ್ಟಿಕಲ್ 371(j) ಪಾಸ್ ಮಾಡಿಸಿದ್ದು ಇದಕ್ಕಾಗಿ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ಈ ಭಾಗದ ಜನರಿಗಾಗಿ ನಾವು ಮಾಡಿದ್ದೇವೆ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ನೀವು ಕೇಳಿಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.